ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ನಾವು ಹೇಗೆ ಡಿಜಿಟಲ್ ವರ್ಲ್ಡಲ್ಲಿ ಪಾಪವನ್ನು ಮಾಡ್ತಾ ಇದ್ದೀವಿ, ಅದೇ ಇವತ್ತಿನ ಟಾಪಿಕ್. ಅದಕ್ಕೆ ಉತ್ತರ ಬಂದು, ನಾವು ಒಂದು ಡಿಜಿಟಲ್ ವರ್ಲ್ಡಲ್ಲಿ ಬ್ಯಾಡ್ ಕಮೆಂಟ್ಸ್ ಹಾಕೋದ್ರಿಂದ ಒಂದು ರೀತಿಯಾದಂತಹ ಪಾಪ ಕರ್ಮ ಉಂಟಾಗುತ್ತೆ ಅಂತ ನಾನು ಹೇಳಕ್ಕೆ ಬರ್ತಾ ಇದ್ದೀನಿ. ಸೊ ಇದ್ರ ಮೇಲೆ ನಾನು ಒಂದು ಕಥೆಯನ್ನು ಬಿಲ್ಡ್ ಮಾಡಿ ಅದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದೇ ಇವತ್ತಿನ ವಿಡಿಯೋ. ಸೊ ಒಂದು ಕತೆ ಒಳಗಡೆ ಹೋಗೋದಾದರೆ, ಆ ಕಥೆಯದು ಒಂದು ಹಿನ್ನೆಲೆ ಬಂದು ನಾನು ತುಂಬ ವರ್ಷಗಳ ಹಿಂದೆ ಕೇಳಿದ್ದು, ಬಟ್ ಅದು ನಿಜವಾದ ಘಟನೆ. ಹೇಗೆ ನಡೀತು ಅನ್ನೋವಂಥ ಒಂದು ವಿಷಯ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಬಟ್ ಆದರೆ ಆ ಕಥೆನಲ್ಲಿ ಏನು ಸಂದೇಶ ಅನ್ನೋದು ನನಗೆ ಕ್ಲಿಯರಾಗಿ ಗೊತ್ತಿದೆ. ಅದನ್ನು ನಾನು ನಿಮ್ಮ ಹತ್ರ ಹೇಳ್ತೀನಿ. ಹೇಗೆ ಅಂದರೆ, ಒಂದು ಹುಡುಗಿ ಇರ್ತಾಳೆ. ಆ ಹುಡುಗಿಗೆ ಬಂದು ಒಂದು ಮದುವೆ ಮಾಡೋವಂಥ ವಯಸ್ಸು ಆಗತ್ತೆ. ಅಂಥ ಏಜಿಗೆ ಬರ್ತಾ ಇದ್ದಾಳೆ ಆ ಹುಡುಗಿ. ಬಟ್ ಏನಂದರೆ, ಆ ಹುಡುಗಿ ಬಂದು ಒಂದು ಮೆಚ್ಯೂರ್ಡ್ ಆಗಿರಲ್ಲ. ಹೈಟ್ ತುಂಬ ಕುಳ್ಳಗಿರ್ತಾಳೆ. ಅದಾದಮೇಲೆ ನೋಡೋದಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ. ಅದಾದಮೇಲೆ ಒಂದು ಅಪೀಲ್ ಅನ್ನೋದು, ಒಂದು ಅಪಿಯರೆನ್ಸಲ್ಲಿ ಅವಳು ತುಂಬ ಹಿಂದುಳಿದಿದ್ದಾಳೆ. ಆದ್ದರಿಂದ ಅವಳಿಗೆ ಒಂದು ವಯಸ್ಸಾದ ಮೇಲೆ ಅವಳಿಗೆ ಒಂದು ಮದುವೆ ಮಾಡಬೇಕು ಅಂದರೆ, ಅವಳ ಈ ಒಂದು ಅಂದ ಚಂದವನ್ನು ನೋಡಿ ಮದುವೆ ಮಾಡ್ಕೊಳ್ಳೋ ಅಂಥ ವರ ಯಾರು ಸಿಕ್ಕಲ್ಲ. ಆದ್ದರಿಂದ ಮನೆಯವರಿಗೆ ಅದೊಂದು ದೊಡ್ಡ ತೊಂದರೆ ಆಗೋಗಿರುತ್ತೆ, ಒಂದು ದೊಡ್ಡ ಚಿಂತೆ ಆಗಿರುತ್ತೆ. ಆದ್ದರಿಂದ ಮನೆಯವರು ಆ ಹುಡುಗಿಗೆ ಆ ಚಿಕ್ಕ ವಯಸ್ಸಿಂದ ಅವಳಿಗೆ ಏನು ಪ್ರಾಬ್ಲಮ್ ಇದೆಯೋ ಅದಕ್ಕೋಸ್ಕರ ಅವರು ಏನೇನೋ ಮೆಡಿಸನ್ಸು, ಹೊಸ ಹೊಸ ಟ್ರೀಟ್ಮೆಂಟ್ಸು ಏನೇನೋ ಕೊಟ್ಟು ಪ್ರಯತ್ನ ಮಾಡ್ತಾರೆ. ಬಟ್ ಅದು ಯಾವುದು ವರ್ಕೌಟ್ ಆಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಮನೆಯವರಿಗೆ ತುಂಬ ಚಿಂತೆ ಆಗೋಗುತ್ತೆ. ಅಯ್ಯಯ್ಯೋ, ಈ ಹುಡುಗಿಗೆ ಮುಂದಕ್ಕೆ ಹೇಗೆ ಜೀವನ, ಇವಳಿಗೆ ಹೇಗೆ ಮದುವೆ ಮಾಡೋದು, ಇವಳು ಅವಳ ಜೀವನವನ್ನು ನಡೆಸ್ತಾಳೆ, ಈ ಥರ ಅನೇಕ ವಿಚಾರಗಳು ಅವಳ ಪೇರೆಂಟ್ಸ್ಗೆ ತುಂಬ ಚಿಂತೆ ಆಗಿರುತ್ತೆ. ಆದ್ದರಿಂದ ಅವರು ಅನೇಕ ರೀತಿಯಾದಂತಹ ವಿಧಾನಗಳಲ್ಲಿ ಹುಡುಕ್ತಾರೆ, ಬಟ್ ಸೊಲ್ಯೂಷನ್ ಸಿಗ್ತಾ ಇಲ್ಲ. ಆದ್ದರಿಂದ ಅವ್ರಿಗೆ ಯಾರೋ ಹೇಳ್ತಾರೆ, ಈ ನಾರ್ತ್ ಸೈಡ್ ಆಫ್ ಇಂಡಿಯಾ, ಅದು ನಾರ್ತ್ ಕರ್ನಾಟಕನೋ ನಾರ್ತ್ ಇಂಡಿಯಾನೋ ಗೊತ್ತಿಲ್ಲ, ಬಟ್ ಅಲ್ಲಿ ಯಾವುದೋ ಒಬ್ಬರು ಸಂತರು ಅವರನ್ನು ಹೋಗಿ ಮೀಟ್ ಮಾಡಿ ಅವ್ರ ಹತ್ರ ಹೋಗಿ ಹೇಳಿದ್ರೆ ಯಾವುದಾದ್ರೂ ಒಂದು ದಾರಿ ಹೇಳ್ತಾರೆ ಅಂತ ಯಾರೋ ಹೇಳ್ತಾರೆ. ಅದು ಅಂತ ನೋಡಿಕೊಂಡು ಇವರು ಹೋಗಿ ಮೀಟ್ ಮಾಡ್ತಾರೆ. ಮೀಟ್ ಮಾಡಿ, ಈ ಥರ ನನ್ನ ಮಗಳಿಗೆ ಈ ಥರ ತೊಂದರೆ ಇದೆ, ಇಂಥ ಸ್ಥಿತಿಯಲ್ಲಿದ್ದಾಳೆ, ಆದ್ದರಿಂದ ನಮಗೆ ಮುಂದಕ್ಕೆ ಅವಳ ಜೀವನ ಬಗ್ಗೆ ಒಂದು ಸ್ವಲ್ಪ ಭಯ ಇದೆ, ಏನು ಮಾಡೋದು ಅಂತ ದಾರಿ ಗೊತ್ತಾಗ್ತಾ ಇಲ್ಲ ಅಂತ ಅನೇಕ ವಿಷಯಗಳನ್ನ ಆ ಗುರುಗಳ ಹತ್ರ ಹೇಳ್ತಾರೆ. ಹೇಳಿದಾಗ ಆ ಗುರುಗಳು ಜ್ಞಾನಿಗಳು, ತುಂಬ ದೊಡ್ಡವರು. ಆದ್ದರಿಂದ ಅವರು ತನ್ನ ಅಂತರ್ದೃಷ್ಟಿಯಿಂದ ಒಂದು ಮೆಡಿಟೇಟಿವ್ ಸ್ಟೇಟಲ್ಲಿ ಆ ಹುಡುಗಿಯ ಹಿಂದಿನ ಜೀವನ ಬಗ್ಗೆ ಅವರು ತಿಳ್ಕೊಂಡು ಆ ಹುಡುಗಿ ಪೇರೆಂಟ್ಸ್ ಹತ್ರ ಹೇಳ್ತಾರೆ, ನೋಡಿ, ನಿಮ್ಮ ಮಗಳು ಬಂದು ಈಗಿರೋದಕ್ಕೆ ಕಾರಣ ಬಂದು ಏನು ಅಂದರೆ, ಅವಳು ಹಿಂದಿನ ಜನ್ಮದಲ್ಲಿ ನೋಡೋಕ್ಕೆ ತುಂಬ ಚೆನ್ನಾಗಿರ್ತಾಳೆ, ತುಂಬ ಚೆನ್ನಾಗಿದ್ದಳಂತೆ, ತುಂಬ ಅಂದವಾಗಿ, ಲಕ್ಷಣವಾಗಿ, ಗುಣವಂತೆಯಾಗಿ ಇರ್ತಾಳೆ ನೋಡೋ ಅಂಥ ಒಂದು ಅಪಿಯರೆನ್ಸಲ್ಲಿ. ಬಟ್ ಇವಳು ಎಲ್ಲಿ ತಪ್ಪು ಮಾಡಿದ್ಲು ಅಂತ ಕೇಳಿದಾಗ, ಅವಳು ಒಂದು ಸರೌಂಡಿಂಗ್ಸಲ್ಲಿ, ಒಂದು ಸೊಸೈಟಿನಲ್ಲಿರುವಂಥ ಒಂದು ಸರ್ಕಲಲ್ಲಿ ಅವಳು ಹೋದಾಗ, ಅವಳು ಯಾರಾದರೂ ಒಬ್ಬರು ಪರ್ಸನ್ನ ಮೀಟ್ ಮಾಡಿದ್ರೆ, ಒಂದು ಲೇಡಿನ ಮೀಟ್ ಮಾಡಿದ್ರೆ, ಅವಳು ನೋಡೋಕ್ಕೆ ಚೆನ್ನಾಗಿಲ್ವೋ, ಅಥವಾ ಅವಳ ಲೆವೆಲಿಗೆ ಇಲ್ಲ ಅನ್ನೋವಂಥ ಒಂದು ಹುಡುಗಿ ಆದರೆ, ಇವಳು ಎಲ್ಲರ ಮುಂದೆ, ಒಂದು ಗ್ರೂಪ್, ಒಂದು ಸೊಸೈಟಿ, ಒಂದು ಕಮ್ಯುನಿಟಿ ಮುಂದೆ ಅವಳನ್ನು ಆಡಿಕೊಂಡು, ಅವಳನ್ನು ಅವಮಾನ ಮಾಡಿ, ಅವಳ ಬಗ್ಗೆ ಬ್ಯಾಡ್ ಕಮೆಂಟ್ ಮಾಡಿ, ಒಂದು ಜೋಕ್ ಕಮೆಂಟ್ ಮಾಡಿ ಇವಳು ಒಂದು ಸಂತೋಷ ಪಡ್ತಾಳೆ. ಸೊ ಈ ಥರ ಮಾಡ್ತಾ ಇರ್ತಾಳೆ. ಇದು ಒಬ್ಬರು ಇಬ್ಬರು ಅಲ್ಲ, ಅವಳು ಹೋಗಿದ್ದ ಕಡೆ ಎಲ್ಲ ಈ ಥರ ಮಾಡ್ತಾಳೆ. ಅವಳು ಫ್ರೆಂಡ್ ಸರ್ಕಲ್ಲು, ಅವಳ ಸರ್ಕಲ್ಲು,
ಈ ಥರ ಅನೇಕ ಇದ್ರ ಕಡೆ ಥರ ಮಾಡಿರ್ತಾಳೆ. ಆದ್ದರಿಂದ ಅವಳು ಅವಮಾನ ಮಾಡಿದಂಥ ವ್ಯಕ್ತಿಗಳೆಲ್ಲ ತುಂಬ ಮನಸ್ಸು ಬೇಜಾರು ಮಾಡಿಕೊಂಡು ದುಃಖಿತರಾಗಿರ್ತಾರೆ. ಹೊರಗಡೆ ಅವ್ರು ವ್ಯಕ್ತಪಡಿಸಿಲ್ಲ ಅಂದ್ರೂ ಮನಸ್ಸಲ್ಲಿ ಒಂದು ದುಃಖ, ಒಂದು ಒಂದು ಅವರು ಫೀಲ್ ಮಾಡಿರ್ತಾರೆ. ಅದರ ಒಂದು ಪರಿಣಾಮದಿಂದ ಅವಳಿಗೆ ಈ ಜನ್ಮದಲ್ಲಿ ಅವಳು ಈ ಥರ ಒಂದು ಹಂತದಕ್ಕೆ ಬಂದಿದ್ದಾಳೆ. ಅದು ಏನಾಗಿದೆ ಅಂದರೆ, ಅವಳು ಒಬ್ಬರು ಇಬ್ಬರಿಗೂ ಮಾಡಿದಿದ್ರೆ ಅದರ ಆ ಕರ್ಮದ ಫಲ ಸ್ವಲ್ಪ ಕಡಿಮೆ ಇರೋದೇನೋ. ಬಟ್ ಇವಾಗ ಇದು ಕಾನ್ಸಂಟ್ರೇಟೆಡ್ ಆಗಿದೆ. ಯಾಕೆಂದರೆ ಇವಳು ಜೀವನ ಪರ್ಯಂತ ಈ ಕರ್ಮವನ್ನು ಅನುಭವಿಸ್ಬೇಕು. ಜೀವನ ಪರ್ಯಂತ ಅವಳು ಕುಳ್ಳಿಯಾಗಿ ಕುರೂಪಿಯಾಗಿ ನೋಡೋದಕ್ಕೆ ಯಾವುದೇ ಒಂದು ಲಕ್ಷಣ ಇಲ್ಲದೆ ಅವಳು ಮದುವೆ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗೋವಂಥ ಒಂದು ಸ್ಥಿತಿಯಲ್ಲಿ ಅವಳು ಹಾಗೇನೆ ಅವಳು ಈ ಜೀವನ ಪೂರ್ತಿ ಅವಳು ಅನುಭವಿಸ್ಬೇಕು. ಯಾಕೆ ಅಂದರೆ ಅನೇಕ ಜನರಿಗೆ ಇವಳು ಅವಮಾನ ಮಾಡಿದ್ದಾಳೆ. ಅವಮಾನ ಮಾಡಿರೋದ್ರಿಂದ ಅನೇಕ ಜನರ ನೋವು ಇವಳಿಗೆ ಈ ಜನ್ಮದಲ್ಲಿ ಆ ನೋವಿನ ಎಲ್ಲ ಒಂದು ಕಲೆಕ್ಟೆಡ್ ಫಾರ್ಮು ಇವಳು ಈ ಜನ್ಮದಲ್ಲಿ ಅನುಭವಿಸ್ಬಿಟ್ರೆ ಅದು ಸರಿ ಹೋಗ್ಬಿಡುತ್ತೆ. ಆ ಥರ ಇದೆ ಈಗ ಕರ್ಮ. ಅದರಿಂದ ಅವ್ರು ನೋವು ಅನುಭವಿಸಿರೋದಿಲ್ಲ. ಇವಳು ಈ ಜನ್ಮದಲ್ಲಿ ಅಷ್ಟು ಜನದ ನೋವನ್ನ ಇವಳು ಫೀಲ್ ಮಾಡಿಕೊಂಡು ನರಳಿ ದುಃಖ ಪಟ್ಕೊಂಡು ಒದ್ದಾಡಿ ಅನುಭವಿಸ್ಬೇಕು. ಇದನ್ನು ಕೇಳ್ಬಿಟ್ಟು ಪೇರೆಂಟ್ಸು ಫುಲ್ಲು ದಂಗಾಗ್ಬಿಡ್ತಾರೆ, ಭಯ ಬಿದ್ದೋಗ್ತಾರೆ. ಅಯ್ಯಯ್ಯೋ, ಹೀಗಾದರೆ ನನ್ನ ಮಗಳಿಗೆ ಈ ಜೀವನ ಪರ್ಯಂತ ಹೀಗೆ ಹೋಗ್ಬೇಕಾ, ಬೇರೆ ದಾರಿ ಇಲ್ವಾ ಅಂತ ಅವ್ರು ಕೇಳಿದಾಗ ಆ ಜ್ಞಾನಿಗಳು ಹೇಳ್ತಾರೆ, ನೀವೇನು ಭಯ ಪಡಬೇಡಿ, ಇದಕ್ಕೊಂದು ದಾರಿ ಇದೆ. ಆ ದಾರಿ ಏನು ಅಂದರೆ, ನಿಮ್ಮ ಮಗಳಿಗೆ ಒಳ್ಳೆ ಬಟ್ಟೆ ಹಾಕಿ ನೀಟಾಗಿ ಅವಳಿಗೆ ಒಂದು ಬ್ಯೂಟಿ ಪಾರ್ಲರ್ ಕರ್ಕೊಂಡೋಗಿ ನೀಟಾಗಿ ಮೇಕಪ್ ಮಾಡಿಬಿಟ್ಟು ಒಂದು ಕ್ರೌಡೆಡ್ ಆಗಿರುವಂಥ ಒಂದು ಮಾರ್ಕೆಟು, ಒಂದು ರಾಜಬೀದಿ, ಒಂದು ಮೇನ್ ರೋಡಲ್ಲಿ ಅವಳನ್ನು ಈ ಮೂಲೆಯಿಂದ ಆ ಮೂಲೆಗೆ, ಆ ಮೂಲೆಯಿಂದ ಈ ಮೂಲೆಗೆ ನಿಧಾನಕ್ಕೆ ನಡ್ಸ್ಕೊಂಡು ಕರ್ಕೊಂಬಂದ್ಬಿಡಿ. ಅಷ್ಟೇ. ಇದನ್ನು ನೀವು 1 ವರ್ಷ ಮಾಡಬೇಕು. ಈ ಥರ ಮಾಡಿದ್ರೆ ನಿಮ್ಮ ಹುಡುಗಿಯ ಸ್ಥಿತಿ ಬದಲಾಗುತ್ತೆ, ಅವಳು ಒಂದು ಒಳ್ಳೆ ಹಂತಕ್ಕೆ ಬರ್ತಾಳೆ ಅಂತ ಹೇಳ್ತಾರೆ. ಆದ್ದರಿಂದ ಓಕೆ, ಹಾಗೆ ಮಾಡ್ತಾರೆ ಇವರು. ಅವಳ ಮಗಳನ್ನ ಕರ್ಕೊಂಡು ನೀಟಾಗಿ ಒಂದು ಬ್ಯೂಟಿ ಪಾರ್ಲರ್ ಕರ್ಕೊಂಡು ಹೋಗ್ತಾರೆ. ಪ್ರತಿದಿನ ಬ್ಯೂಟಿ ಪಾರ್ಲರ್ ಕರ್ಕೊಂಡೋಗಿ ಅವಳಿಗೆ ಮೇಕಪ್ ಹಾಕಿ, ಒಳ್ಳೆ ಡ್ರೆಸ್ ಹಾಕಿ, ಒಂದು ಫ್ಯಾಷನ್ ಟ್ರೆಂಡಿ ಆಗಿರೋವಂಥ ಡ್ರೆಸ್ ಹಾಕಿ ಮಾರ್ಕೆಟಿಗೆ ಕರ್ಕೊಂಡು ಹೋದರೆ ಏನಾಗುತ್ತೆ, ಅಲ್ಲಿರೋವಂಥ ಜನ, ನಡ್ಕೊಂಡು ಹೋಗೋರು, ವ್ಯಾಪಾರಿಗಳು, ಕೊಂಡ್ಕೊಳ್ಳೋರು, ಏನೇನೋ ಯಾವ್ಯಾವುದೋ ಒಂದು ವ್ಯವಹಾರಕ್ಕೆ ಬಂದಿರ್ತಾರಲ್ಲ, ಎಲ್ಲರೂ ನೋಡ್ತಾರೆ. ನೋಡಿ ಕೆಲವರು ಕಮೆಂಟ್ ಮಾಡ್ತಾರೆ, ಕೆಲವರು ನಗ್ತಾರೆ, ಕೆಲವರು ನೋಡಿ ಹೆಂಗಿದೆ ಫಿಗರ್ ನೋಡು ಅಂತ ಆ ಥರ ಏನೇನೋ ಕಮೆಂಟ್ ಮಾಡ್ತಾರಲ್ಲ, ಆ ಥರ ಏನೇನೋ ಮಾಡ್ತಾ ಇರ್ತಾರೆ. ಈ ಹುಡುಗಿನ ಪಾಪ ಎಲ್ಲೂ ನೋಡಿದೆ, ಆ ಕಡೆ ಈ ಕಡೆ ನೋಡಿದೆ, ಅವಳು ಮುಜುಗರ ಪಾಪ ನಡ್ಕೊಂಡು ಹೋಗ್ತಾಳೆ, ಬಂದ್ಬಿಡ್ತಾಳೆ. ಅವಳ ಪೇರೆಂಟ್ಸ್ಗೂ ಅವಮಾನ. ಏನು ಮಾಡೋದು? ಅವಮಾನ ಇನ್ ದ ಸೆನ್ಸ್ ಅದೊಂದು ಫೀಲ್ ಅಲ್ವಾ, ಒಂದು ಇದಾಗುತ್ತೆ ಜನ ಈ ಥರ ಮಾತಾಡ್ತಾ ಇದ್ದಾರೆ ಅಂದಾಗ. ಸೊ ನಡ್ಕೊಂಡು ಬಂದ್ಬಿಡ್ತಾರೆ. ಮೊದಲನೇ ದಿನ ತುಂಬ ಕಷ್ಟ ಆಗುತ್ತೆ. ಅದೇ ರೀತಿ ಅವರು ಪಾಪ 1 ವರ್ಷ ನಡ್ಕೊಂಡು ಬಂದ್ಬಿಡ್ತಾರೆ. ನಡ್ಕೊಂಡು ಬಂದ ಮೇಲೆ ಏನಾಗುತ್ತೆ ಅಂದರೆ, ಒಂದು ಹಂತ ಇನ್ನೇನು ಮುಗಿಬೇಕು ಅನ್ನೋವಂಥ ಒಂದು ಹಂತದಲ್ಲಿ ಆ ಹುಡುಗಿಯ ಜೀವನದ ಅಂದರೆ ಏನದು, ಅವಳ ಮನಸ್ಸಲ್ಲಿ ಇದ್ದಂಥ ನೋವುಗಳು ಅದೆಲ್ಲ ಕಡಿಮೆ ಆಗುತ್ತೆ. ಅವಳ ಬಾಡಿನಲ್ಲಿ ಒಂದು ಚೇಂಜಸ್ ಆಗುತ್ತೆ. ಅವಳು ಸ್ವಲ್ಪ ಹೈಟಾಗಿ ಗ್ರೋ ಆಗ್ತಾಳೆ. ಅವಳದು ಬಾಡಿನಲ್ಲಿ ಚೇಂಜಸ್ ಎಲ್ಲ ಚೇಂಜ್ ಆಗುತ್ತೆ. ಒಂದು ರೈಟ್ ವುಮೆನ್, ಒಂದು ಮದುವೆ ಮಾಡೋದಕ್ಕೆ ಒಂದು ಹುಡುಗಿ ಯಾವ ಹಂತಕ್ಕೆ ಅವಳು ಬೆಳವಣಿಗೆ ಆಗಿರಬೇಕೋ ಆ ಹಂತದ ಬೆಳವಣಿಗೆ ಒಂದು ಸ್ಮಾಲ್ ಪೀರಿಯಡ್ ಆಫ್ ಟೈಮಲ್ಲಿ ಅವಳು ಹೊಂದಿಬಿಡ್ತಾಳೆ. ಅದು ಎಲ್ರಿಗೂ ಆಶ್ಚರ್ಯ. ಬಟ್ ಇದು ಸರ್ಫೇಸ್ ಲೆವೆಲ್ ಆಗಿರೋದ್ರಿಂದ ಯಾರಿಗೂ ಗೊತ್ತಾಗಲ್ಲ. ಬಟ್ ಡೀಪ್ ಲೆವೆಲ್ ಆಗಿ ನೋಡಿದಾಗ ಹೇಗಿರುತ್ತೆ ಅಂದರೆ, ಅವಳು ಬೆಳೆದಿರ್ತಾಳೆ, ಅವಳು ಸಂತೋಷವಾಗ್ತಾಳೆ, ಅಲ್ಲಿಗೆ ಮುಗೀತು, ಕತೆ ಮುಗೀತು. ಈಗ ಏನಾಯಿತು ಅಂತ ನೋಡೋದಾದರೆ, ಇವಳು ಈ ಹಂತ ಆ ಚಿಕ್ಕ ಹುಡುಗಿ ಕುಳ್ಳಿಯಾಗಿದ್ದಂತಹ ಒಂದು ಹಂತಕ್ಕೆ ಬರಬೇಕಾಗಿದ್ದಂಥ ಕಾರಣ ಬಂದು ಅವಳೊಂದು ಬ್ಯಾಡ್ ಕಮೆಂಟ್ ಮಾಡಿದ್ಲು, ಎಲ್ಲರ ಮುಂದೆ ಅವಮಾನ ಮಾಡಿದ್ಲು. ಅದರಿಂದ ಬೇರೆಯವ್ರಿಗೆ ನೋವಾಗಿತ್ತು. ಆ ನೋವನ್ನು ಇವಳು ಫೀಲ್ ಮಾಡಬೇಕು. ಯಾಕೆಂದರೆ ಇವಳು ಕೊಟ್ಟಿದ್ದಾಳೆ, ಇವಳಿಂದ ಆ ನೋವು ಬಂದಿದೆ.
ಆದ್ದರಿಂದ ಅವರು ಅದನ್ನು ಫೀಲ್ ಮಾಡಿದ್ದಾರೆ ಅಲ್ವಾ. ಆದ್ದರಿಂದ ಇವಳು ಆ ನೋವನ್ನು ಇವಳು ಅನುಭವಿಸ್ಬೇಕು. ಈಗ ಏನಾಗಿದೆ ಅಂದರೆ, ಆ ಹುಡುಗಿ 1 ವರ್ಷ ನಡ್ಕೊಂಡು ಬಂದಿದ್ದರಿಂದ ಅವಳಿಗೆ ಆ ಕರ್ಮ ಕಡಿಮೆ ಆಗೋಯಿತು. ಅವಳ ಈ ಒಂದು ಜೀವನ ಪೂರ್ತಿ ಅವಳು ಅನುಭವಿಸ್ಬೇಕಾಗಿದ್ದಂತಹ ನೋವು ಬರೀ 1 ವರ್ಷದಲ್ಲಿ ಕಮ್ಮಿ ಆಗೋಯಿತು, ವಾಸಿ ಆಗೋಯಿತು. ಹೇಗೆ ಅಂತ ನೋಡೋದಾದರೆ, ಅವಳು ಆ 1 ವರ್ಷ ಅನುಭವಿಸ್ಬೇಕಾಗಿ 1 ವರ್ಷ ಅನುಭವಿಸಿದ್ಲಲ್ಲ, ನಡ್ಕೊಂಡು ಬಂದಲ್ಲ, ಅಂಥ ಸಂದರ್ಭದಲ್ಲಿ ಅನೇಕ ಜನ ಅವಳ ಬಗ್ಗೆ ಬ್ಯಾಡಾಗಿ ಮಾತಾಡಿದ್ರು, ಹೀಯಾಳಿಸಿದ್ರು, ಅವಮಾನ ಮಾಡಿದ್ರು. ಆದ್ದರಿಂದ ಅವಳು ಅನುಭವಿಸ್ಬೇಕಾಗಿದ್ದಂತಹ ಕರ್ಮಗಳು ಅವರು ಪಡ್ಕೊಂಡಿದ್ದಾರೆ. ಹೇಗೆ ಅವರು ಅವಳನ್ನು ಕಮೆಂಟ್ ಮಾಡಿ ಇವಳು ಅನುಭವಿಸ್ಬೇಕಾಗಿರೋಂಥ ನೋವಿನ ಇದು ಅವ್ರು ಪಡ್ಕೊಂಡ್ಬಿಟ್ರು. ಅದರಿಂದ ಇವಳು ಕಳ್ಕೊಂಬಿಟ್ಲು, ಅವಳು ಪಡ್ಕೊಂಬಿಟ್ರು. ನೆಕ್ಸ್ಟ್ ಅವ್ರಿಗೆ ಅದು ಹಂಗೆ ಅವ್ರ ಕರ್ಮ ಜಾಸ್ತಿ ಆಗುತ್ತೆ. ಅದು ಕಾನ್ಸೆಪ್ಟು. ಸೊ ಅದರಿಂದ ಇವಳು ಇದಾಗೋದ್ರು. ಈಗ ನಾನೇನು ಹೇಳಕ್ಕೆ ಬರ್ತೀನಿ ಅನ್ನೋದಾದರೆ, ಒಂದು ಡಿಜಿಟಲ್ ವರ್ಲ್ಡಲ್ಲಿ ನಾವು ನಮಗೆ ಗೊತ್ತಿಲ್ಲದೇ ಅನೇಕ ಪಾಪಗಳನ್ನು ಮಾಡ್ತಾಯಿದ್ದೀವಿ. ಹೇಗೆ ಅಂದರೆ, ನಾನು ರೀಸೆಂಟ್ ಅಂದರೆ ಒಂದು ಪಾಸ್ಟ್ ಡೇಸಲ್ಲಿ ನೋಡ್ಕೊಂಡು ಬರೋದಾದರೆ, ಅನೇಕ ವೀಡಿಯೋಗಳು ಬರ್ತಾನೆ ಇರುತ್ತಲ್ವ ಸೋಷಿಯಲ್ ಮೀಡಿಯಾನಲ್ಲಿ. ಅನೇಕ ವೀಡಿಯೋ ಬರ್ತಾ ಇರುತ್ತೆ, ಡಿಫ್ರೆಂಟ್ ಟೈಪ್ ಆಫ್ ವೀಡಿಯೋಸ್ ಬರ್ತಾ ಇರುತ್ತೆ. ಅದರಲ್ಲಿ ಒಂದು ವೀಡಿಯೋ ನಾನು ನೋಡಿದೆ. ಅದರಲ್ಲೇನು ಅಂದರೆ, ಒಬ್ಬ ನಾರ್ತ್ ಇಂಡಿಯಾ ಒಬ್ಬ ವ್ಯಕ್ತಿ, ಅವನು ಯಾವುದೋ ಒಂದು ನದಿಗೆ ಹಾರ್ತಾನೆ. ಯಾರೋ ಹೋಗ್ತಾರೆ, ಅವನನ್ನು ಕಾಪಾಡ್ತಾರೆ, ಕರ್ಕೊಂಡು ಬರ್ತಿದ್ದಂಗೆ ಅವನು ದಡದಿಂದ ಎಳ್ಕೊಂಡು ಬರ್ತಿದ್ದ ತಕ್ಷಣ ಒಂದು ಕಪಾಳಕ್ಕೆ ಹಾಕ್ಬಿಟ್ಟು, ನೀನು ಯಾಕೆ ಈ ಥರ ಎಲ್ಲ ಮಾಡಿದ್ಯಾ ಅಂದ್ಬಿಟ್ಟು ಏನೋ ಒಂದು ವೀಡಿಯೋ ಅದು, ಆಯಿತಾ. ಅದನ್ನು ಒಂದು ಲಕ್ಷಾಂತರ ಜನ ನೋಡಿದ್ದಾರೆ. ಅದರಲ್ಲಿ ಒಂದು 10,000 ಜನ ಕಮೆಂಟ್ ಮಾಡಿದ್ದಾರೆ. ಕಮೆಂಟ್ ಮಾಡಿದರೆ ಕಮೆಂಟಲ್ಲಿ ಏನು ಹಾಕಿದ್ದಾರೆ ಅಂದರೆ, ಜನ ಸಾಯ್ಲಿ ಬಿಡ್ರಿ, ಸಾಯ್ಲಿ, ಇನ್ನೂ 2 ಹಾಕಿ ಕಪಾಳಕ್ಕೆ, ಇನ್ನೂ ಏನೇನೋ ಕಮೆಂಟ್ ಮಾಡಿದ್ದಾರೆ. ಓಕೆ. ಸೊ ಅದನ್ನು ನಾನು ನೋಡಿದೆ, ಆಮೇಲೆ ಸುಮ್ಮನೆ ಆದೆ. ಬಟ್ ಏನಂದರೆ, ನಾನು ಇಲ್ಲಿ ಏನು ಹೇಳಕ್ಕೆ ಬರ್ತಾಯಿದ್ದೀನಿ ಅಂದರೆ, ಯಾವುದೋ ಒಬ್ಬ ವ್ಯಕ್ತಿ ಅವನೆಲ್ಲೋ ಏನೋ ಆಗಿದೆ, ಅದನ್ನು ಯಾರೋ ಒಬ್ಬ ಅವನೊಂದು ವ್ಯೂಸ್ಗೋಸ್ಕರ ಏನೋ ಒಂದು ಪರ್ಪಸ್ಗೋಸ್ಕರ ಅವ್ನು ಹಿಡಿದು ಹಾಕ್ಬಿಟ್ಟಿದ್ದಾನೆ ಸೋಷಿಯಲ್ ಮೀಡಿಯಾನಲ್ಲಿ. ನೀವು ಒಂದು ರೆಸ್ಟ್ ಮಾಡೋದಕ್ಕೋ, ಒಂದು ಟೈಮ್ ಪಾಸ್ ಮಾಡೋದಕ್ಕೋ, ಅದಕ್ಕೋಸ್ಕರ ನೀವು ಸೋಷಿಯಲ್ ಮೀಡಿಯಾ ಕನ್ಸ್ಯೂಮ್ ಮಾಡ್ತಾಯಿದ್ದೀರಾ. ಅದರಿಂದ ಯಾವುದೋ ಒಂದು ರ್ಯಾಂಡಮ್ ವೀಡಿಯೋಗೆ ನೀವು ನಿಮ್ಮ ಎನರ್ಜಿ, ನಿಮ್ಮ ಒಂದು ಇದನ್ನು ಹಾಕಿ ಅವನು ಕಮೆಂಟ್ ಮಾಡ್ತಾ ಇದ್ದೀರಾ, ನೀವು ರೆಸ್ಪಾಂಡ್ ಮಾಡ್ತಾ ಇದ್ದೀರಾ, ಅವನ ಆ ಒಂದು ಸ್ಥಿತಿಗೆ ನೀವು ರೆಸ್ಪಾಂಡ್ ಮಾಡ್ತಾ ಇದ್ದೀರಾ. ಅದರಿಂದ ಅಲ್ಲಿ ಒಂದು ಕರ್ಮ ಕ್ರಿಯೇಟ್ ಆಗ್ತಾ ಇದೆ. ಅದು ಹೇಗೆ ಕರ್ಮ ಅಂದರೆ ಏನು ಅಂದರೆ, ನಾನು ಏನೋ ಒಂದು ಕೊಡ್ತಾ ಇದ್ದೀನಿ, ಅದನ್ನು ನಾನು ಪಡ್ಕೊತೀನಿ. ನಾನು ಯಾವುದ್ರ ಮೂಲಕ ಕೊಡ್ತೀನಿ? ನಾನು ಹೊಡೆದ್ರೆ ಮಾತ್ರನೇ, ಯಾರೋ ಹೊಡೆದ್ರೆ ಮಾತ್ರನೇ ನನಗೆ ಕರ್ಮ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಂದು ಮೆಂಟಲಾಗಿ ನಾನೇನೋ ಒಂದು ಕ್ರಿಯೇಟ್ ಮಾಡಿಬಿಟ್ಟೆ ಅಂದ್ರೂ ಅದು ಒಂದು ಕರ್ಮ. ನಾನೇನು ಮಾತಾಡ್ತಾ ಇದ್ದೀನಿ ಅದು ಒಂದು ಕರ್ಮ. ಅದಾದಮೇಲೆ ಫಿಸಿಕಲ್ ಕರ್ಮ, ಆಯಿತಾ. ಮನಸ್ಸು, ಮಾತು, ಶರೀರ, ಈ 3 ಕರ್ಮದೊಳಗಡೆ ಬರುತ್ತೆ. ಅದರಿಂದ ಅವನು ಕಮೆಂಟ್ ಮಾಡ್ತಾ ಇದ್ದೀರಾ, ಅವನು ಸಾಯ್ಲಿ ಬಡಿಮ, ಅವನು ಸಾಯ್ಲಿ ಅವನು ಅಂತ ಕಮೆಂಟ್ ಮಾಡ್ತಾರೆ ಕೆಲವರು. ಎಷ್ಟೊಂದು ಜನ ಬ್ಯಾಡ್ ಕಮೆಂಟ್ಸ್ ಎಲ್ಲ ಮಾಡ್ತಾರೆ. ಪಾಪ ಜನಕ್ಕೆ ಗೊತ್ತಿಲ್ಲ ಅದರ ಪರಿಣಾಮ ಅವ್ರು ಅನುಭವಿಸ್ಬೇಕಾಗತ್ತೆ. ಅದು ಪಾಪ ಅವರು ಒಂದು ಪರ್ಪಸ್ಫುಲ್ಲಾಗಿ ಅವರು ಆಗ್ತಾ ಇದ್ದಾರಾ, ಅಥವಾ ಏನೋ ಒಂದು ಅವ್ರಿಗೆ ಅದೊಂದು ಹ್ಯಾಬಿಟಾಗಿ ಫಾರ್ಮ್ ಆಗಿಬಿಟ್ಟಿದೆಯಾ, ಕಂಡಿದ್ದ ವೀಡಿಯೋಗೆಲ್ಲ ಒಂದು ಕಮೆಂಟ್ ಮಾಡೋದು ಏನು ಅಂತ ನನಗೆ ಗೊತ್ತಿಲ್ಲ. ಬಟ್ ಅವ್ರು ಯಾವುದೇ ರೀತಿಯಾದಂಥ ಕಮೆಂಟ್ ಮಾಡಿದ್ರು, ಯಾವುದೇ ರೀತಿಯಾದಂಥ ಒಂದು ರೆಸ್ಪಾನ್ಸ್ ಮಾಡಿದ್ರು, ಅದರ ಪರಿಣಾಮ ಅವ್ರು ಅನುಭವಿಸ್ಬೇಕು. ಅದೇ ಸತ್ಯ. ನಾನು ಕಣ್ಣು ಮುಚ್ಕೊಂಡು ಒಂದು ಬೆಂಕಿನ ಮುಟ್ಟಿದ್ರೂ ನನ್ನ ಕೈ ಸುಡುತ್ತೆ. ಅದೇ ನನ್ನ ಕಣ್ಣು ತಕ್ಕೊಂಡು ಬೆಂಕಿನ ಮುಟ್ಟಿದ್ರೂ ನನ್ನ ಕೈ ಸುಡುತ್ತೆ. ಅದೇ ರೀತಿ ನಾನು ಕಾನ್ಷಿಯಸ್ ಆಗಿ ನಾನು ಒಂದು ಬ್ಯಾಡ್ ಕಮೆಂಟ್ ಮಾಡಿದ್ರೂ ಅದರ ಕರ್ಮಫಲ ನಾನು ಅನುಭವಿಸ್ಬೇಕು. ಅದೇ ರೀತಿ ಹಂಗೆ ಅನ್ಕಾನ್ಷಿಯಸ್ ಆಗಿ ಮಾಡಿದ್ರು ಕರ್ಮಫಲ ಅನುಭವಿಸ್ಬೇಕು. ಸೊ ಏನಿದು
ಏನಕ್ಕೆ ನಾನು ಇದರಿಂದ ಏನಾಗುತ್ತೆ, ಏನಾಗ್ಬಿಡುತ್ತೆ, ನಾನು ನೋಡ್ತೀನಿ ಏನಾಗುತ್ತೆ ಅಂತ ಕೆಲವರು ಕೇಳ್ತಾರೆ. ಯಾಕೆ ನಾನು ಈ ಟಾಪಿಕ್ ಮಾತಾಡ್ತಾ ಇದ್ದೀನಿ ಅಂದರೆ, ಒಬ್ಬ ಮನುಷ್ಯ ಈ ಭೂಮಿ ಮೇಲೆ ಹುಟ್ಟಿದ ಮೇಲೆ ಅವನು ಸಂತೋಷವಾಗಿ ನೆಮ್ಮದಿಯಿಂದ ಅವನು ಅಂದ್ಕೊಂಡಂಥ ರೀತಿಯಲ್ಲಿ ಜೀವನವನ್ನು ನಡೆಸಬೇಕು ಅನ್ನುವಂಥ ಆಸೆ ಎಲ್ಲರಿಗೂ ಇರುತ್ತೆ. ಅದಕ್ಕೋಸ್ಕರ ಅವನು ಪ್ರಯತ್ನ ಪಟ್ಟು ಕೆಲಸ ಮಾಡೋದ್ರಲ್ಲಿ ಯಾವುದೇ ರೀತಿಯಾದಂಥ ತಪ್ಪು ಇಲ್ಲ ಅಲ್ವಾ. ಬಟ್ ಎಷ್ಟೊಂದು ಜನ ಪ್ರಯತ್ನ ಪಡ್ತಾನೇ ಇದ್ದಾರೆ, ಪ್ರಯತ್ನ ಪಡ್ತಾರೆ, ಸೋಲ್ತಾರೆ, ಬಿಟ್ಬಿಡ್ತಾರೆ. ಈ ಪ್ರಯತ್ನ ಪಡ್ತಾ ಇರೋವಂಥ ಒಂದು ಸಂದರ್ಭದಲ್ಲಿ ಅನೇಕ ರೀತಿಯಾದಂತಹ ಸರ್ಕಮ್ಸ್ಟಾನ್ಸಸ್ ಒಳಗಡೆ ಅವರು ಹೋಗಿ ಸಿಕ್ಕಾಕೊಂಡ್ಬಿಡ್ತಾರೆ. ಅಂಥ ಸಂದರ್ಭಗಳಲ್ಲಿ ಕರ್ಮಗಳು ತುಂಬ ಪ್ರಬಲವಾಗಿ ಕೆಲಸ ಮಾಡ್ತಾ ಇರುತ್ತೆ. ನಾನೆಲ್ಲೋ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೆ, ಯಾರೋ ಬಂದು ಗಾಡೀಲಿ ಗುದ್ಬಿಟ್ರು. ನಾನೆಲ್ಲೋ ನಡ್ಕೊಂಡು ಹೋಗ್ತಾ ಇದ್ದೆ, ನಾನೇನೋ ತಿಂತಾ ಇದ್ದೆ, ತಿನ್ಬೇಕಾದ್ರೆ ಏನೊಂದು ಕಲ್ಲು ಸಿಕ್ಬಿಡ್ತು, ಅಲ್ಲಿ ಮುರಿದೋಯ್ತು. ಇದೆಲ್ಲ ಅನ್ಕಾನ್ಷಿಯಸ್ಸು, ಹೆಂಗೆಂಗೋ ನಡೀತಾ ಇದೆ. ನಾನೇನು ಪರ್ಪಸ್ಫುಲ್ ಆಗೋಗಿ ಏನು ಮಾಡ್ತಾ ಇಲ್ಲ. ಇದೆಲ್ಲ ಹೇಗೆ ನಡೀತು, ಹೆಂಗಾಯಿತು ಅಂತ ಕೇಳಿದ್ರೆ, ನಾನು ಅನ್ಕಾನ್ಷಿಯಸ್ ಆಗಿ ನಾನೇನೋ ಒಂದು ಮಾಡ್ತಾ ಇದ್ದೀನಿ, ಮಾಡಿದ್ದೆ ಅನಿಸುತ್ತೆ. ಅದರಿಂದ ನನಗೆ ಇದ್ರ ಪರಿಣಾಮ ನಾನು ಅನುಭವಿಸ್ತಾ ಇದ್ದೀನಿ. ಸೊ ಈ ಥರ ಇನ್ನು ಕೆಲವು ಸರಿ ನಾನೇನು ಬೇಕು ಅಂತಲೇ ಹೋಗಿ ಹೊಡೆದೆ, ಅದರಿಂದ ಅವನು ಬೇಕು ಅಂತಲೇ ನನಗೆ ಓಡಿಸ್ತಾನೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಬಾರ್ದು. ಕರ್ಮ ಬಂದು ಹೆಂಗೆ ಹೋಗಿ ಹೆಂಗೆ ಬರುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಇಟ್ಸ್ ಎ ಸಬ್ಟಲ್ ಫಾರ್ಮ್, ತುಂಬ ಕಷ್ಟ ಅದು. ಸೊ ಓಕೆ, ನಾನೊಂದು ಸ್ಮಾಲ್ ಬ್ರೀಫ್ ಕೊಡೋಕ್ಕೆ ಒಂದು ಸ್ಮಾಲ್ ನೋಟ್ ಹೇಳೋಕ್ಕೆ ಬರ್ತೀನಿ. ಈ ಕರ್ಮದಲ್ಲಿ ಹೇಗೆ ಅಂದರೆ, ಮಾತಾಡೋದ್ರೂ ಒಂದು ಕರ್ಮ. ಇದು ತುಂಬ ಸ್ಟ್ರಾಂಗ್ ಆಗಿದೆ, ನಾನು ತುಂಬ ತಿಳ್ಕೊಂಡಿದ್ದೀನಿ, ಫೀಲ್ ಮಾಡಿದ್ದೀನಿ. ಅದನ್ನು ನಾನು ನಿಮ್ಮ ಹತ್ರ ಹೇಳ್ತೀನಿ. ಹೇಗೆ ಅಂದರೆ, ಇವಾಗ ನಾನು ಯಾರೋ ಒಬ್ಬ ವ್ಯಕ್ತಿಗೆ ಹೊಡೆದ್ರೆ ಅವನ ಬಾಡಿಯಲ್ಲಿ ಒಂದು ಪೇಯ್ನ್ ಫೀಲ್ ಆಯಿತು, ಅದರಿಂದ ಅವ್ನಿಗೇನೋ ಆಯಿತು, ಒಂದು ಪೇಯ್ನ್ ಅನ್ನೋದು ಅವ್ನಿಗೆ ಫಾರ್ಮ್ ಆಯಿತು, ಅದು ಯಾವುದೋ ಒಂದು ಮೂಲಕ. ನಾನೇನೋ ಒಂದು ಬೈತೀನಿ, ನಾನೇನೋ ಒಂದು ಎಕ್ಸ್ಪ್ರೆಸ್ ಮಾಡ್ತೀನಿ. ಸೊ ಆ ಎಕ್ಸ್ಪ್ರೆಷನ್ನಿಂದ ಅವನಿಗೆ ಏನೋ ಒಂದು ಫೀಲ್ ಆಗುತ್ತೆ, ಅದೂ ಒಂದು ಪೇಯ್ನೇ, ಅದೊಂದು ನೆಗೆಟಿವ್ ಎನರ್ಜಿ. ನಾನು ಹೊಡೆಯೋದೂ ಒಂದು ನೆಗೆಟಿವ್ ಎನರ್ಜಿ. ಸೊ ಆದ್ದರಿಂದ ಅದು ನನಗೆ ನೆಗೆಟಿವ್ ಎನರ್ಜಿ ನಾನೇನು ಪಾಸ್ ಮಾಡಿರ್ತೀನೋ ಅದನ್ನು ನಾನು ಅನುಭವಿಸ್ಬೇಕು. ಅದು ಕರ್ಮ. ಬಿಕಾಸ್ ಇಟ್ ಈಸ್ ಗಿವ್ ಆ್ಯಂಡ್ ಟೇಕ್ ಅಷ್ಟೇ. ವಾಟ್ ಯು ಗಿವ್ ಯು ಮಸ್ಟ್ ಟೇಕ್ ಇಟ್. ಅದೇನೇ ಕತೆ, ಆಯಿತಾ. ಅದಾದಮೇಲೆ ಮಾತಲ್ಲಿ ಏನು ಅಂದರೆ, ಮಾತು ಬಂದು ಪ್ರಪಂಚದಲ್ಲಿ ಇರುವಂತಹ ಯಾವುದೇ ಪ್ರಾಣಿಗಳಲ್ಲೂ ಮಾತಾಡೋಕ್ಕಾಗಲ್ಲ. ಮನುಷ್ಯನೊಬ್ಬನಿಗೇ ಮಾತಾಡುವಂಥ ಶಕ್ತಿ ಇರೋದು, ಮನುಷ್ಯನೊಬ್ಬನಿಗೇ ಥಿಂಕ್ ಮಾಡುವಂಥ ಶಕ್ತಿ ಇರೋದು. ಸೊ ಈ ಎರಡು ವಿಷಯಗಳು ಮನುಷ್ಯನಿಗೆ ಇದೆ ಅಂದರೆ, ಇಟ್ ಹ್ಯಾಸ್ ಸಮ್ ಎನರ್ಜಿ, ಇಟ್ ಹ್ಯಾಸ್ ಸಮ್ ಕಾನ್ಸಿಕ್ವೆನ್ಸಸ್. ಅವನು ಆ ವಸ್ತುವನ್ನು ಬಿಟ್ಟ ಅಂದರೆ ಅದಕ್ಕೆ ಒಂದು ಕಾನ್ಸಿಕ್ವೆನ್ಸ್ ಇದೆ, ಆಯಿತಾ. ಮಾತಲ್ಲಿ ಈ ಮನುಷ್ಯನ ಒಂದು ಶರೀರದಲ್ಲಿ 7 ಚಕ್ರ ಇರುತ್ತೆ ಅಂತ ಹೇಳ್ತಾರೆ. ಸೊ ಈ ಪೋರ್ಷನಲ್ಲಿ ವಿಶುದ್ಧ ಚಕ್ರ ಅಂತ ಒಂದು ಚಕ್ರ ಇದೆ, ಆಯಿತಾ. ಅದಾದಮೇಲೆ ಈ ಪೋರ್ಷನಲ್ಲಿ ಅಂದರೆ ಈ ಪೋರ್ಷನ್ ಮಾತಾಡುವಂಥ ಒಂದು ಇದಿದೆಯಲ್ಲ, ಅದರೊಳಗಡೆ ವಾಗ್ದೇವಿ ಕೂತಿರ್ತಾಳೆ ಅಂತ ಹೇಳ್ತಾರೆ. ಸೊ ಈ ಥರ ಏನೇನೋ ಆಸ್ಪೆಕ್ಟ್ಸ್ ಇದೆ. ಸೊ ಏನು ಹೇಳಕ್ಕೆ ಬರ್ತಾ ಇದ್ದೀನಿ ಅಂದರೆ, ಇಷ್ಟು ಪವರ್ ಇದೆ ಮಾತಿಗೆ. ನಿನ್ನ ಮಾತಿಂದ ಒಬ್ಬ ವ್ಯಕ್ತಿಯ ಜೀವನ ಬದಲಾಯಿಸ್ಬೋದು. ನಿನ್ನ ಮಾತಿಂದ ಒಂದು ವ್ಯಕ್ತಿಗೆ ನೋವುಂಟು ಮಾಡ್ಬೋದು, ಒಂದು ವ್ಯಕ್ತಿ ಕಣ್ಣಲ್ಲಿ ನೀರು ಬರೆಸ್ಬೋದು, ಒಂದು ವ್ಯಕ್ತಿ ಕಣ್ಣಲ್ಲಿ ಸಂತೋಷವನ್ನು ನೋಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದಲ್ಲ ಮಾತು. ಬಿಕಾಸ್ ಇಟ್ ಹ್ಯಾಸ್ ಪವರ್. ಓಕೆ, ಅದರಿಂದ ನಾನೊಂದು ಸೋಷಿಯಲ್ ಮೀಡಿಯಾನಲ್ಲಿ ಒಂದು ಕಮೆಂಟ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಕೇಳೋದಾದರೆ, ಯಾವ ರೀತಿ ನೀವು ಕಮೆಂಟ್ ಮಾಡಿರ್ತೀರೋ ಅದು ಒಂದು ಟೈಪ್ ಆಫ್ ಎನರ್ಜಿ ಕ್ರಿಯೇಟ್ ಆಗಿರುತ್ತೆ. ಆ ಟೈಪ್ ಆಫ್ ಎನರ್ಜಿನ ನಾವು ಕರೆಕ್ಟಾಗಿ ಯೋಚನೆ ಮಾಡಿ ಬಿಡಬೇಕು, ಒಂದು ಪಾಸಿಟಿವ್ ಆಗಿ ಬಿಡಬೇಕು. ಆಗ ನಾನು ಪಾಸಿಟಿವ್ ಆಗಿ ನಾನು ಅದನ್ನು ಪಡಿಬೋದು. ನಾನು ಯಾರ್ದೋ ತಲೆ ಮೇಲೆ ಕಲೆ ತಾಕ್ಬಿಟ್ಟು ನನಗೆ ಹೂವು ಬಿಡಬೇಕು ಅಂದರೆ ಆಗಲ್ಲ, ನನ್ನ ತಲೆ ಮೇಲೂ ಕಲ್ಲು ಬೀಳುತ್ತೆ ಅಲ್ವಾ. ಆದ್ದರಿಂದ ಏನು ಹೇಳಕ್ಕೆ ಬರ್ತೀನಿ ಅಂದರೆ, ಸಿಂಪಲ್, ಯಾವುದೇ ವ್ಯಕ್ತಿ ಮೇಲೆ ಒಂದು ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ, ಎಲ್ಲೂ ಮಾತಾಡೋಕ್ಕೆ ಹೋಗಬೇಡಿ ಕೆಟ್ಟದಾಗಿ, ಯಾರ ಬಗ್ಗೆನೂ ಕೆಟ್ಟದಾಗಿ ನೀವು ಯೋಚನೆ ಮಾಡಬೇಡಿ, ಅಷ್ಟೇ. ಇಷ್ಟು ಮಾಡೋದ್ರಿಂದ ಆದಷ್ಟು ಕರ್ಮಗಳು ಕಡಿಮೆ ಆಗುತ್ತೆ. ನಾನು ಶಾಂತವಾಗಿ ನೆಮ್ಮದಿಯಾಗಿ
ನಾನು ನನ್ನ ಜೀವನ ನಾನೇನು ಅಂದ್ಕೊಂಡಿದ್ದೀನಿ ಅದನ್ನು ನಾನು ಅನುಭವಿಸ್ಬೇಕು. ಶಾಂತಿಯಿಂದ ಎಲ್ರೂ ಅಷ್ಟೇ, ಎಲ್ಲ ಜೀವಿಗಳು ಶಾಂತಿಯಿಂದ ನೆಮ್ಮದಿಯಿಂದ ಒಂದು ಪ್ರೀತಿಯಿಂದ ನಾನು ನೆಮ್ಮದಿಯಾಗಿ ಜೀವನ ಮಾಡಬೇಕು ಅಂತ ಅಂದ್ಕೊತೀವಿ. ಅಂಥ ಸಂದರ್ಭದಲ್ಲಿ ನಾನು ಯಾರಿಗೋ ಒಬ್ರಿಗೆ ಏನೇನೋ ಮಾಡಿಬಿಟ್ಟು ನಾನು ನೆಮ್ಮದಿಯಾಗಿರೋಕ್ಕಾಗಲ್ಲ. ಯಾಕೆಂದರೆ ಬಿಡಲ್ಲ. ನಾನು ಆಲ್ರೆಡಿ ಮಾಡಿಬಿಟ್ಟಿರೋಂಥ ಕರ್ಮಗಳು ಹಂಗೆ ಸುತ್ತ ಹಾಕೊಂಡು ಬಂದ್ಬಿಟ್ಟು ನಾನು ಯಾವುದೋ ಒಂದು ಗುಹೆಲಿ ಹೋಗಿ ಕೂತ್ಕೊಂಡಿದ್ರು ಬಂದು ಹೊಡೆಯುತ್ತೆ. ಅದರಿಂದ ಕರ್ಮಗಳು ತುಂಬ ಪವರ್ಫುಲ್. ಓಕೆ, ಸೊ ಅಷ್ಟೇ ಇವತ್ತಿನ ಟಾಪಿಕ್ಕು. ನೋಡಿಕೊಂಡು ಕಮೆಂಟ್ ಮಾಡಿ, ನೋಡಿಕೊಂಡು ವ್ಯವಹಾರ ಮಾಡಿ, ವ್ಯಕ್ತಿಗಳ ಜೊತೆ ನೋಡಿಕೊಂಡು ಥಿಂಕ್ ಮಾಡಿ. ಥಿಂಕಿಂಗ್ ಇಸ್ ಅದೂ ಒಂದು ಟೈಪ್ ಆಫ್ ಎನರ್ಜಿ. ಅವ್ನು ಹೆಂಗೆ ಕೊಲ್ಬೋದು, ಅವ್ನು ಹೆಂಗೆ ಹೊಡಿಬೋದು ಅಂಥವೆಲ್ಲ ಯೋಚನೆ ಮಾಡಬೇಡಿ. ಪ್ಲಸ್ ಮೇಯ್ನಾಗಿ ಇನ್ನೊಂದೇನು ಗೊತ್ತಾ, ಯಾವುದೋ ಒಂದು ಸಾವಿರಾರು ಕಂಟೆಂಟ್ ಬರ್ತಾನೇ ಇರುತ್ತೆ. ದಿನ ಬೆಳಗಾದರೆ ಇವು ನೋಡ್ದ ಅದಾಯಿತು ಇದಾಯಿತು ಅಂತ ಎಲ್ಲದಕ್ಕೂ ನೀವು ರೆಸ್ಪಾಂಡ್ ಮಾಡಬೇಡಿ. ನೀವು ರೆಸ್ಪಾಂಡ್ ಮಾಡೋವಂಥ ಅವಶ್ಯಕತೆ ಇಲ್ಲ. ನೀವು ರೆಸ್ಪಾಂಡ್ ಮಾಡೋದ್ರಿಂದ ಆ ವ್ಯಕ್ತಿಗೆ ಆಗಿದ್ದಂಥ ನೋವು ಕಡಿಮೆ ಆಗಲ್ಲ. ಬಟ್ ನೀವು ಒಂದು ಸಾಂತ್ವನ ಹೇಳ್ಬೋದು. ಬಟ್ ಅವನಿಗೆ ಬೈಯೋದ್ರ ಬದಲು ನೀವು ಒಂದು ಗೈಡೆನ್ಸ್ನ ನೀವು ಒಂದು ಕಮೆಂಟ್ ಮಾಡಾಕ್ಬೋದು. ಹಿಂಗೆ ಮಾಡಪ್ಪ, ಹಿಂಗೆ ಮಾಡು, ಹಿಂಗೆ ದಾರಿ ಇದೆ, ಇಂತಿಂಥ ಕಡೆ ಹೋಗು, ಹಿಂಗೆ ದಾರಿ ಇದೆ, ಈ ಥರ ಪಾಸಿಟಿವ್ ಆಗಿ ಮಾಡಿ. ಬರೀ ಸಾರಿ ಹಾಕಿ ಅಂತ ಹಿಂಗೆ ಬೇಡ ಕಮೆಂಟ್ ಮಾಡಿದ್ರೆ ಒಂದು ದಿನ ಹಿಂಗಿರೋ ಅಂಥ ಚಕ್ರ ಹಿಂಗೆ ಬಂದಾಗ ನಮ್ಮ ಮೇಲೆ ಯಾರಾದ್ರು ಕಮೆಂಟ್ ಮಾಡಿಬಿಟ್ರೆ ಅವಾಗ ಹೆಂಗಿರುತ್ತೆ ಅಲ್ವಾ? ಯಾಕೆ ಬೇಕಿದೆಲ್ಲ ತಲೆನೋವು? ಒಳ್ಳೆಯದನ್ನೇ ಯೋಚನೆ ಮಾಡಿ, ಒಳ್ಳೆ ಮಾತುಗಳಾಡಿ, ಒಳ್ಳೆಯದನ್ನೇ ಬಿಡಿ, ನೀವು ಒಳ್ಳೆಯದನ್ನೇ ಪಡಿತೀರ. ಬಿಕಾಸ್ ನಾವು ಒಂದು ಒಳ್ಳೆ ವ್ಯಕ್ತಿಗಳಾಗಿ ಇರಬೇಕು ಅಂದರೆ ಒಳ್ಳೆಯದನ್ನು ಯೋಚನೆ ಮಾಡಬೇಕು. ಆಗ ಮಾತ್ರ ನಾವು ಒಳ್ಳೆಯದನ್ನು ಪಡ್ಕೊಳಕ್ಕಾಗೋದು. ಆಗ ನಾನು ಶಾಂತವಾಗಿ ನೆಮ್ಮದಿಯಿಂದ ಒಂದು ಫುಲ್ಫಿಲ್ಡ್ ಲೈಫ್ ಅಂತೇನು ಹೇಳ್ತಾರೆ ಅದನ್ನು ನಾವು ಅನುಭವಿಸ್ಬೇಕು. ಅಂದರೆ ನಾನು ದುಃಖದಲ್ಲಿ ಅಥವಾ ನಾನು ಬೇರೆಯವ್ರ ಮೇಲೆ ಗ್ರಡ್ಜ್ ಇಟ್ಕೊಂಡು ಅಥವಾ ಒಂದು ದ್ವೇಷ ಸಾರಿಸ್ಕೊಂಡು ಈ ಥರ ಮಾಡಿದ್ರೆ ನಾನು ಅಚೀವ್ ಮಾಡ್ಬೋದು ಥಿಂಗ್ಸ್ನ. ಬಟ್ ನಾನು ಸ್ಯಾಟಿಸ್ಫೈ ಆಗಲ್ಲ. ನೆಮ್ಮದಿಯಿಂದ ನಾನು ಕೂತ್ಕೊಂಡು ಊಟ ಮಾಡೋಕ್ಕಾಗಲ್ಲ. ಬಟ್ ನಾನೇನು ಸಾಧಿಸಲಿಲ್ಲ, ನಾನು ನೆಮ್ಮದಿಯಿಂದ ಊಟ ಮಾಡೋಕ್ಕಾಗುತ್ತೆ. ನಾನು ನೆಮ್ಮದಿಯಿಂದ ನನ್ನ ಜೀವನವನ್ನು ನಾನು ಕಳೀಬೋದು. ಅಂದರೆ ಅದೊಂದು ಸಕ್ಸಸ್ಫುಲ್ ಲೈಫು ನನ್ನ ಪ್ರಕಾರ ಹೇಳೋದಾದರೆ. ಸೊ ನೆಮ್ಮದಿಯಿಂದ ಇರಬೇಕು ಅಂದರೆ, ನೆಮ್ಮದಿಯನ್ನು ನೀವು ಕಾಪಾಡಿಕೊಳ್ಬೇಕು ಅಂದರೆ ನೀವು ಮಾಡ್ತಾ ಇರೋವಂಥ ಕರ್ಮಗಳನ್ನು ನೋಡ್ಕೊಂಡು ಮಾಡಿ. ಅಷ್ಟೇ ಇವತ್ತಿನ ಕಂಟೆಂಟ್. ನಮಸ್ಕಾರ.